ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅನ್ಬಾರ್ನ್ ಬೇಬಿಗೆ ಹೊಟ್ಟೆಲಿ ಬೆಳೀತಾ ಇರೋ ಮಗುಗೆ ಕೂದಲನ್ನು ಯಾವ ರೀತಿ ಬಂದು ಇಂಪ್ರೂವ್ ಮಾಡೋದು ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ 3 ಮಂತ್ಸ್ ಆಫ್ಟರ್ ನಿಮ್ಮ ಮಗುಗೆ ಕೂದಲು ಬೆಳವಣಿಗೆ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ 3 ಮಂತ್ಸ್ ಆಫ್ಟರ್ ಯಾವ್ಯಾವ ಫುಡ್ಡುಗಳನ್ನು ಡೈಲಿ ತಗೋಬೇಕು ಅಂದರೆ ಮಗುವಿನ ಹೇರ್ ಗ್ರೋತ್ಗೆ, ಹೊಟ್ಟೆಲಿ ಬೆಳೀತಾ ಇರೋ ಮಗುವಿನ ಹೇರ್ ಗ್ರೋತ್ಗೆ ಯಾವ್ಯಾವ ಫುಡ್ಡನ್ನು ಪ್ರೆಗ್ನೆನ್ಸಿಯಲ್ಲಿ ತಾಯಿ ತಗೊಳ್ಳುವಾಗ ಮಗುಗೆ ಹೇರ್ ಗ್ರೋ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ವೈಟಮಿನ್ಸ್, ಯಾವ್ಯಾವ ವೈಟಮಿನ್ಸ್ ಮಗುವಿನ ಹೇರ್ ಗ್ರೋಗೆ ಹೆಲ್ಪ್ ಮಾಡುತ್ತೆ ಅಂದರೆ ಫೋಲಿಕ್ ಆ್ಯಸಿಡು, ಇದು ತುಂಬ ಮುಖ್ಯ. ಮತ್ತು ವೈಟಮಿನ್ ಕಾಂಪ್ಲೆಕ್ಸ್ ಬೇಕು. ಅದರಲ್ಲಿ B1, B2, B6, B7 ಅಂದರೆ ಬಯೋಟಿನ್ನು, B12 ಇದೆಲ್ಲ ಡಿಫಿಷಿಯನ್ಸಿ ಆಗದೆ ಇರೋ ಥರ ನೋಡ್ಕೋಬೇಕು. ಮತ್ತು ಬಯೋಟಿನ್, ಮೇಯ್ನಾಗಿ ಬಯೋಟಿನ್ ಇದು ಬೇಕು. ಸೊ ಇದೆಲ್ಲನೂ ವೈಟಮಿನ್ ಇ, ಇವೆಲ್ಲನೂ ಮಗುವಿನ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಸೂಪರ್ ಫುಡ್ಸನ್ನು ಇವಾಗ ಹೇಳ್ತಿದ್ದೀನಿ, ಒಂದೊಂದೇ ನೋಟ್ ಮಾಡ್ಕೊಳ್ಳಿ. ಸೊ ಮೇಯ್ನಾಗಿ ಅವೆಕಾಡೋಸ್. ಸೊ ಅವೆಕಾಡೋಸಲ್ಲಿ ಬಂದು ಬಯೋಟಿನ್ ರಿಚ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ಫೋಲಿಕ್ ಆ್ಯಸಿಡ್, ಆ್ಯಂಡ್ ನೆಕ್ಸ್ಟು ನಿಮಗೆ ವೈಟಮಿನ್ ಸಿ ಕೂಡ ಸಿಗುತ್ತೆ, ವೈಟಮಿನ್ ಇ ಕೂಡ ಸಿಗುತ್ತೆ. ಇದನ್ನು ಡೈಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು 3 ಹಣ್ಣಾದರೂ ತೊಗೊಳ್ಳಿ, ಅರ್ಧ ಹಣ್ಣೇ ಲಿಮಿಟು. ಸೊ ಇದರಿಂದ ನಿಮ್ಮ ಮಗುವಿನ ಹೇರ್ ಗ್ರೋತ್ ಪ್ರಮೋಟ್ ಆಗುತ್ತೆ. ನೆಕ್ಸ್ಟು ಆರೆಂಜಸ್, ಇದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬಯೋಟಿನ್ ಸಿಗುತ್ತೆ, ವೈಟಮಿನ್ ಸಿ ಸಿಗುತ್ತೆ, ಐರನ್ ಕಂಟೆಂಟ್, ಫೋಲಿಕ್ ಆ್ಯಸಿಡ್ ಎಲ್ಲನೂ ಸಿಗುತ್ತೆ. ಸೊ ನಾನು ತೋರಿಸ್ತಾ ಇರೋ ಎಲ್ಲ ಫುಡ್ಗಳಲ್ಲೂ ನಾನು ಹೇಳ್ತಿರೋ ಎಲ್ಲ ವೈಟಮಿನ್ಸು ಸಿಗುತ್ತೆ. ಸೊ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು. ನೆಕ್ಸ್ಟು ಮೊಟ್ಟೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೊಟ್ಟೆ ವೈಟನ್ನು ತಗೋತಾರೆ. ಅದೇನಾಗುತ್ತೆ ಅಂತಂದರೆ ಆ ಥರ ತಗೋಬಾರ್ದು. ಯಾಲ್ಕ್ ಅಂತ ಹೇಳ್ತಾರಲ್ಲ, ಈ ಹಳದಿ ಬಣ್ಣವನ್ನು ಸೇರಿ ತಗೋಬೇಕು. ಸೊ ಆವಾಗ ಬಂದು ಮಗುವಿನ ಹೇರ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಗುಗೆ ಒಂದು ಒಳ್ಳೆ ಪ್ರೋಟೀನ್ ಕೂಡ ಚೆನ್ನಾಗಿ ಸಿಗುತ್ತೆ. ಪ್ರೋಟೀನ್ ಕೂಡ ತುಂಬ ಮುಖ್ಯ ಮಗುವಿನ ಹೇರ್ ಗ್ರೋತ್ಗೆ. ಹಾಗಾಗಿ ಪ್ರೋಟೀನ್ ರಿಚ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಇದು ಕೂಡ ಮಗುವಿನ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಡೈಲಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 3 ದಿವಸಕ್ಕೆ ಒಂದ್ಸಲ ಆದರೂ ಫಿಶ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಅದರಲ್ಲೂ ಲೇಕ್ ಫಿಶಸ್ ತುಂಬ ಹೆಲ್ಪ್ ಆಗುತ್ತೆ. ಸಮುದ್ರದ ಮೀನುಗಳನ್ನು ತಿನ್ಬೋದು, ಅದರಲ್ಲಿ ಮರ್ಕ್ಯೂರಿ ಕಂಟೆಂಟ್ ಇರೋದ್ರಿಂದ ಲಿಮಿಟೆಡ್ ಆಗಿ ತಗೊಳ್ಳಿ. ನೆಕ್ಸ್ಟು ಡೈರಿ ಪ್ರಾಡಕ್ಟ್ಸ್, ನೀವು ಹಾಲಾಗಲಿ ಇಲ್ಲ ಬಟರ್ ಆಗಲಿ, ಕರ್ಡ್ ಆಗಲಿ, ಇಲ್ಲ ಬಟರ್ ಮಿಲ್ಕ್ ಆಗಲಿ, ಇವೆಲ್ಲ ತೊಗೋಬೋದು. ಬಟ್ ಡೈಲಿ ಹಾಲನ್ನು ಮರಿಬೇಡಿ. ಹಾಲಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಪ್ರೋಟೀನ್, ಬಯೋಟಿನ್ ಎಲ್ಲನೂ ಇದರಲ್ಲೂ ಇರುತ್ತೆ, ಇದನ್ನು ತೊಗೊಳ್ಳಿ. ನೆಕ್ಸ್ಟು ಏನಂತಂದರೆ ಮೀಟಲ್ಲಿ, ಅಂದರೆ ಕೋಳಿ ಮಾಂಸ ಮತ್ತು ನೀವು ಕುರಿನೋ ಮೇಕೆನೋ ಯಾವ ಮಾಂಸವನ್ನು ತೊಗೋತೀರೋ ಅದನ್ನು ಚೆನ್ನಾಗಿ ಅಡುಗೆ ಮಾಡಿ ತಿನ್ನಿ. ಇದರಲ್ಲೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ABC ಜ್ಯೂಸ್, ಆ್ಯಪಲ್, ಕ್ಯಾರೆಟ್ ಮತ್ತು ನೀವು ಬಂದು ಏನು ಬೀಟ್ರೂಟ್, ಅದು ಕೂಡ ಕ್ಯಾರೆಟ್ ಬದಲಾಗಿ ನೀವು ಕ್ಯುಕುಂಬರ್ ಕೂಡ ಯೂಸ್ ಮಾಡ್ಬೋದು. ಸೊ ಇದರಲ್ಲೂ ನಿಮಗೆ ಒಂದು ಒಳ್ಳೆಯ ಒಂದು ಐರನ್ ಕಂಟೆಂಟ್ ಸಿಗೋದ್ರಿಂದ ಮಗುವಿನ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಸೊ ನಿಮಗೆ ಬಯೋಟಿನ್ ಎಲ್ಲನೂ ನಟ್ಸಲ್ಲಿ ಸಿಗುತ್ತೆ. ಸೊ ನೀವು ಏನು ಬಾದಾಮಿ ಬೀಜ ಅಂತ ನಾವು ಹೇಳ್ತೀವಿ, ಬಾದಾಮಿ ಬೀಜ ಕೂಡ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಒಂದು 6ರಿಂದ 8 ಬೀಜವನ್ನು ತಿನ್ನೋದು, ಮತ್ತು ಒಂದು ಸ್ಪೂನಷ್ಟು ಕುಂಬಳಕಾಯಿ ಬೀಜವನ್ನು ತಿನ್ನೋದು, ಪಂಪ್ಕಿನ್ ಸೀಡ್ ಅಂತ ಹೇಳ್ತಾರೆ. ಸೊ ಇದು ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ, ನೀವು ಸೂಪರ್ ಮಾರ್ಕೆಟ್ಸ್ಗೆ ಹೋದ್ರೂ ಸಿಗುತ್ತೆ. ನೋಡೋದಕ್ಕೆ ಸೇಮ್ ಇದೇ ಥರನೇ ಇರುತ್ತೆ, ಇದನ್ನು ತಗೊಳ್ಳಿ. ಪಂಪ್ಕಿನ್ ಸೀಡ್ಸಲ್ಲಿ 2-3 ಥರ ಬರುತ್ತೆ ಕಲರ್ಡಲ್ಲಿ. ಫುಲ್ ಗ್ರೀನ್ ಇರುತ್ತೆ, ಕೆಲವೊಂದು ಲೈಟ್ ಇರುತ್ತೆ, ಒಂದೊಂದು ವೈಟ್ ಇರುತ್ತೆ. ನೋಡಿಕೊಂಡು ಕೇಳ್ಕೊಂಡು ತಗೊಳ್ಳಿ. ಒಟ್ನಲ್ಲಿ ಗ್ರೀನ್ ಕಲರ್ ಬೆಸ್ಟು. ಸೊ ಇದರಲ್ಲೂ ಕೂಡ ಸೂರ್ಯಕಾಂತಿ ಬೀಜದಲ್ಲೂ ಕೂಡ ನಿಮಗೆ ವೈಟಮಿನ್ ಡಿ ಸಿಗುತ್ತೆ, ಬಯೋಟಿನ್ ಸಿಗುತ್ತೆ, ಒಮೆಗಾ 3 ಸಿಗುತ್ತೆ. ಒಂದು ಒಳ್ಳೆಯ ಫ್ಯಾಟ್ಸ್ ಇರೋದ್ರಿಂದ ನಿಮ್ಮ ಮಗುವಿನ ಹೇರ್ ಗ್ರೋತ್ ಮಾತ್ರ ಅಲ್ಲ, ನಿಮ್ಮ ಮಗುವಿನ ಎಂಟೈರ್ ಬೆಳವಣಿಗೆಗೂ ಮತ್ತು ನರ್ವಸ್ ಸಿಸ್ಟಮು ಸುಧಾರಿಸುತ್ತೆ. ನೆಕ್ಸ್ಟ್ ರಿಚ್ ಬಯೋಟಿನ್ ಫುಡ್ ಯಾವುದಪ್ಪ ಅಂತಂದರೆ ಕಡಲೆ ಬೀಜ. ಇದು ಆರಾಮಾಗಿ ಎಲ್ಲರ ಮನೆಗಳಲ್ಲೂ ಚಟ್ನಿ ಮಾಡೋದಕ್ಕೆ ತೊಗೊಂಡಿರ್ತೀರ. ಒಂದು ಕೈ ಹಿಡಿಯಷ್ಟು ಹುರಿದು ತಿನ್ನೋದ್ರಲ್ಲಿ ತೊಂದರೆ ಇಲ್ಲ ಅಲ್ವಾ. ಸೊ ಇದನ್ನು ತಿನ್ಕೊಳ್ಳಿ. ನೆಕ್ಸ್ಟು ಡೈಲಿ ಒಂದೊಂದು ಬನಾನ. 3 ಮಂತ್ಸ್ ಆಫ್ಟರ್ ನೀವು ಬಂದು ಯಾವ ಬನಾನ ಬೇಕಾದರೂ ತೊಗೊಳ್ಳಿ, ಯಾಕಂದರೆ ಇದು ಸ್ವಲ್ಪ ಹುಳಿ ಅನ್ನೋ ಕಾರಣಕ್ಕೆ 3 ಮಂತ್ಸ್ ಒಳಗಡೆ ವೈಟಮಿನ್ ಸಿ ಫುಡ್ಸನ್ನು ತುಂಬ ಕಮ್ಮಿಯಾಗಿ ತಿನ್ನೋದಕ್ಕೆ ಹೇಳ್ತಾರೆ ಡಾಕ್ಟರ್ಸ್. ಹುಳಿ ಜಾಸ್ತಿ ಬೇಡ, ಆ್ಯಸಿಡಿಟಿ ಆಗುತ್ತೆ ಅಂತ. ಬಟ್ 3 ಮಂತ್ಸ್ ಆಫ್ಟರ್ ಡೈಲಿ ಒಂದೊಂದು ಬಾಳೆಹಣ್ಣು, ಏಲಕ್ಕಿ ಇಲ್ಲ ಪಚ್ಚ ಬಾಳೆಹಣ್ಣು ಯಾವುದಾದ್ರೂ ತೊಗೊಳ್ಳಿ. ನೆಕ್ಸ್ಟು ನಾನು ಹೇಳ್ದ ಹಾಗೆಯೇ ಬೆಣ್ಣೆ ಮತ್ತು ಚೀಸು,
ಮೊಸರು ಮಜ್ಜಿಗೆ ಈ ರೀತಿ. ಸೊ ಇದನ್ನು ಕೂಡ ಹಾಲಿನ ಉತ್ಪನ್ನಗಳು ಏನೇನಿದೆ ಇದನ್ನು ಕೂಡ ಡೈಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ, ಒಂದು ದಿವಸ ಬೆಣ್ಣೆ ತಿಂದರೆ ಇನ್ನೊಂದು ದಿವಸ ಮೊಸರು ತಗೊಳ್ಳಿ, ಇನ್ನೊಂದು ದಿವಸ ಮಜ್ಜಿಗೆ ತಗೊಳ್ಳಿ, ಇನ್ನೊಂದು ದಿವಸ ಚೀಸ್ ತಗೊಳ್ಳಿ, ಈ ರೀತಿ. ನೆಕ್ಸ್ಟ್ ಹಸಿರು ತರಕಾರಿಗಳು, ನೀವು ಗ್ರೀನಾಗಿ ಏನೇನು ವೆಜಿಟೇಬಲ್ಸ್ ಇದೆ ಅದನ್ನೆಲ್ಲ ತಗೊಳ್ಳಿ. ಮೇಯ್ನಾಗಿ ಹಾಗಲಕಾಯಿ, ಬದನೆಕಾಯಿ ಇವೆಲ್ಲ ನಿಮಗೆ ಅಲರ್ಜಿ ಉಂಟು ಮಾಡೋ ಥರ ಇದ್ದರೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಮತ್ತು ಟೊಮೆಟೊಸು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ನೀವು ಜೋಳ, ಬೆಳ್ಳುಳ್ಳಿ ಎಲ್ಲ ಧಾರಾಳವಾಗಿ ಊಟದಲ್ಲಿ ಸೇರಿಸ್ಕೊಳ್ಳಿ. ಆಲೂಗಡ್ಡೆ ನಿಮಗೆ ವಾಯು ಕೊಡುತ್ತೆ ಅಂದರೆ ಒಂದು ವೇಳೆ ಲಿಮಿಟಾಗಿ ತೊಗೊಳ್ಳಿ, ಇಲ್ಲ ನನಗೆ ಓಕೆ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ. ಇದು ಮಗುವಿನ ವೆಯ್ಟ್ ಗೇನ್ಗೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಸ್ವೀಟ್ ಪೊಟ್ಯಾಟೋಸ್ ಕೂಡ ತೊಗೋಬೋದು, ಗೆಣಸು ಕೂಡ ತಿನ್ಬೋದು. ಸ್ವಲ್ಪ ತಿನ್ನಿ, ಜಾಸ್ತಿ ತಿನ್ನಬೇಡಿ ಅಷ್ಟೇ. ಅವೆಲ್ಲನೂ ಒಂದು ರೀತಿ ಗ್ಯಾಸ್ಟ್ರಿಕ್ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಮಜ್ಜಿಗೆಯಲ್ಲಿ ಬಂದು ಏನಾಗುತ್ತೆ ಅಂದರೆ ನಿಮ್ಮ ಮಗುಗೆ ಐರನ್ ಕಂಟೆಂಟ್ ವೃದ್ಧಿ ಆಗುತ್ತೆ, ಮಗುಗೆ ಬಯೋಟಿನ್ ಸಿಗುತ್ತೆ, ಇದರಲ್ಲಿ ಗಟ್ಸ್ ಪವರ್ ಇಂಪ್ರೂವ್ ಆಗುತ್ತೆ. ನಿಮಗೆ ಡೈಲಿ ಒಂದೊಂದು ಲೋಟ ಅಷ್ಟು ಮಜ್ಜಿಗೆ ಮಧ್ಯಾಹ್ನ ಟೈಮ್ ತಗೊಳ್ಳಿ. ಬೆಳಗ್ಗೆ ಸಂಜೆ ನಿಮಗೆ ಕೋಲ್ಡ್ ಆಗುತ್ತೆ ಅನ್ನೋರು ಮಧ್ಯಾಹ್ನ ಟೈಮಲ್ಲಿ ತೊಗೋಬೋದು. ನೆಕ್ಸ್ಟ್ ಬ್ರೋಕೋಲೀಸಲ್ಲಿ ಬಂದು ಒಂದು ಒಳ್ಳೆಯ ಬಯೋಟಿನ್ ಇದೆ. ಆ್ಯಂಡ್ ನೆಕ್ಸ್ಟ್ ಒಂದು ಒಳ್ಳೆ ಇದು ಹೇಗಂತಂದರೆ ವೈಟಮಿನ್ ಸಿ, ವೈಟಮಿನ್ ಇ ಎಲ್ಲನೂ ಸಿಗುವಂತಹ ತರಕಾರಿ ಇದು. ಇದನ್ನು ಕೂಡ ಸ್ಯಾಲೆಡ್ ರೂಪದಲ್ಲಿ ಇಲ್ಲ ಸಾಂಬಾರೆಲ್ಲ ಹಾಕ್ಕೊಂಡು ಕೂಡ ನೀವು ತಿನ್ಬೋದು. ಚೆನ್ನಾಗಿ ಕುಕ್ ಮಾಡಿ, ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ ಮಾಡಿ ಆರಾಮಾಗಿ ಕನ್ಸ್ಯೂಮ್ ಮಾಡಿ. ಯಾವುದೇ ರೀತಿ ನಿಮಗೆ ಕಾನ್ಸ್ಟಿಪೇಷನ್ ಕೂಡ ಇರಲ್ಲ, ರಿಲೀವ್ ಆಗುತ್ತೆ ಅದು ಕೂಡ. ಆ್ಯಂಡ್ ನೆಕ್ಸ್ಟ್ ಬಂದು ಮಶ್ರೂಮ್ಸ್. ಮಶ್ರೂಮಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ. ಹೆಣ್ಮಕ್ಳಿಗೆ ಯುಟ್ರಸ್ ಪ್ರಾಬ್ಲಮ್ಸ್ ಇದ್ದರೆ ಮಶ್ರೂಮ್ ತಿನ್ನೋಕ್ಕೆ ಹೇಳ್ತಾರೆ. ಸೊ ಇದು ತುಂಬಾ ಒಳ್ಳೆಯದು ಕೂಡ, ಇದರಲ್ಲೂ ಬಯೋಟಿನ್ ಇದೆ. ಸೊ ಇದನ್ನು ನೀವು ವಾರಕ್ಕೆ ಅಟ್ಲೀಸ್ಟ್ ಒಂದ್ಸಲಿ ತಿನ್ನಿ. ಮಶ್ರೂಮ್ಸು ತುಂಬ ಒಳ್ಳೆಯದು ಅಂತ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ವಾರಕ್ಕೆ ಒಂದ್ಸಲಿ ಇಲ್ಲ 2 ಸಲ ನೀವು ಬಂದು ಪಲ್ಯ ಮಾಡ್ಕೊಂಡೋ ಇಲ್ಲಾಂದರೆ ಗೊಜ್ಜು ಥರನೋ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ, ಬಯೋಟಿನ್ ರಿಚ್ ಫುಡ್ಸನ್ನು ಆದಷ್ಟು ನಾನು ನಿಮಗೆ ಕವರ್ ಮಾಡಿದ್ದೀನಿ. ಈ ಎಲ್ಲ ಫುಡ್ಗಳನ್ನು ಆದಷ್ಟು ನಿಮ್ಮ ಊಟದಲ್ಲಿ ಡೈಲಿ ಡಯಟಲ್ಲಿ ನೀವು ಸೇರಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಹೇರ್ ಗ್ರೋತ್ ಮಾತ್ರ ಅಲ್ಲ, ಸ್ಕಿನ್ನಿನ ಬೆಳವಣಿಗೆ ಮತ್ತು ಮಗುವಿನ ಆರ್ಗನ್ ಡೆವಲಪ್ಮೆಂಟ್ಸು ಮತ್ತು ಮಗುಗೆ ಬುದ್ಧಿ ಬೆಳವಣಿಗೆ ಪ್ರತಿಯೊಂದೂ ಇಂಪ್ರೂವ್ ಆಗುತ್ತೆ. ನಾನು ಹೇಳಿರೋ ಈ ಎಲ್ಲ ಫುಡ್ಸನ್ನು ಬರೀ ಕೂದಲು ಬೆಳೆಯೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಎಂಟೈರ್ ಬೆಳವಣಿಗೆಯಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ಯಾವುದೇ ಹೆಣ್ಮಕ್ಳು ಮಗುವಿನ ಹೆಲ್ತ್ಗೋಸ್ಕರ ಕಾಳಜಿಯಿಂದ ತಿನ್ನಲೇಬೇಕಾದಂಥ ಊಟ ಯಾವುದಪ್ಪ ಅಂದರೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಫುಡ್ಡನ್ನು ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಯೋಟಿನ್ ರಿಚ್ ಮಾತ್ರ ಅಲ್ಲ, ಇದರಲ್ಲಿ B12, B7, ಬಯೋಟಿನ್ ನಾನು ಹೇಳಿದ ಹಾಗೆ ಬಿ ಕಾಂಪ್ಲೆಕ್ಸು ಆ್ಯಂಡ್ ನೆಕ್ಸ್ಟು ಫೋಲಿಕ್ ಆ್ಯಸಿಡು, ಐರನ್ ಕಂಟೆಂಟು ಈ ರೀತಿ ಇರುವ ಎಲ್ಲ ಫುಡ್ಡನ್ನು ನಾನು ಕವರ್ ಮಾಡಿದ್ದೀನಿ. ಆದಷ್ಟು ತಗೊಳ್ಳಿ, ಊಟ ಮಾಡಿ. ಒಳ್ಳೆ ರೀತಿಯಾಗಿ ನಿಮ್ಮ ಹೆಲ್ತ್ ಮಾತ್ರ ಅಲ್ಲ, ಮಗುವಿನ ಹೆಲ್ತು ಸುಧಾರಿಸುತ್ತೆ. ಒಂದು ಒಳ್ಳೆ ರೀತಿಯಾಗಿ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಹೇರ್, ಸ್ಕಿನ್ ಎಲ್ಲ ಡೆವಲಪ್ಮೆಂಟ್ ಆಗಿರುವಂಥ ಬೇಬಿ ನಿಮಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.